ನಮಸ್ಕಾರ. ಜನತಾ ಟಿವಿಯ ವಿಶೇಷ ಕಾರ್ಯಕ್ರಮ ಜ್ಞಾನ ಜ್ಯೋತಿಗೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀ ವಿದ್ವಾನ್ ಕುಮಾರಸ್ವಾಮಿ MA ಆಚಾರ್ಯ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾಂ. ನಮಸ್ತೆಸ್ತು ಮಹಾಮಾಯೆ ಶ್ರೀ ಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಎಲ್ಲ ಜನತಾ ವಾಹಿನಿ ವೀಕ್ಷಕ ಪ್ರಭುಗಳಿಗೆ ಶರಣು ಶರಣಾರ್ಥಿಗಳು. ಈ ದಿನ ಕಾರ್ಯಕ್ರಮ ನಾನು ವಿದ್ವಾನ್ ಕುಮಾರಸ್ವಾಮಿ MA ಆಚಾರ್ಯ, ಹೊಸ ಬೆಳಕು ಜ್ಯೋತಿಷ್ಯ ಜ್ಞಾನ ಜ್ಯೋತಿ ಕಾರ್ಯಕ್ರಮ ಇವತ್ತು ಆರಂಭಿಸೋಣ. ಗುರುಗಳೇ, ನಿನ್ನೆ ಹೇಳಿರುವ ಪ್ರಕಾರ ಈ ಒಂದು ವ್ಯಾಪಾರ ಅಭಿವೃದ್ಧಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾದ್ರೆ ಎಷ್ಟೋ ಜನ ಈಗ ವ್ಯಾಪಾರವನ್ನ ಶುರು ಮಾಡಿರ್ತಾರೆ, ಏನೋ ಒಂದು ಸ್ವಂತವಾಗಿ ವ್ಯಾಪಾರವನ್ನ ಶುರು ಮಾಡಿರ್ತಾರೆ, ಆದ್ರೆ ಅವರಿಗೆ ಅಭಿವೃದ್ಧಿ ಕಾಣ್ತಾ ಇರಲ್ಲ, ಏನೋ ಸಮಸ್ಯೆಗಳಾಗ್ತಾ ಇರತ್ತೆ. ಹಾಗಾದ್ರೆ ವ್ಯಾಪಾರ ಅಭಿವೃದ್ಧಿ ಮತ್ತೆ ಹಣಕಾಸು ತೊಂದರೆಗಳಿಗೆ, ಈಗ ಹಲವಾರು ತೊಂದರೆಗಳನ್ನ ಈಗ ವ್ಯಾಪಾರ ಶುರು ಮಾಡೋ ಮುನ್ನ ಮುಖ್ಯವಾಗಿ ಬೇಕಾಗಿರೋದು ಹಣಕಾಸು. ಆ ಹಣಕಾಸಿನ ತೊಂದರೆಯನ್ನೇ ಅವರು ಎದುರಿಸ್ತಾ ಇರ್ತಾರೆ. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಹಾಗಾದ್ರೆ ಗುರುಗಳೇ? ಮೊದಲು ನಾವು ನಮ್ಮ ಜಾತಕ ರಾಶಿ ಪ್ರಕಾರ ಯಾವ ರಾಶಿಯವರು ಯಾವ ಉದ್ಯೋಗ ಮಾಡಬೇಕು, ಯಾವ ಉದ್ಯೋಗ ಮಾಡಿದರೆ ಯಾವ ರಾಶಿ ಲಗ್ನದವ್ರಿಗೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಬೇಕು. ನಾವು ಮೊದಲು ಇನ್ವೆಸ್ಟ್ಮೆಂಟ್ ಮಾಡಿ ತೊಂದರೆ ಅನುಭವಿಸಿ ಲಾಸ್ ಆದಮೇಲೆ ನಮ್ಮ ಹತ್ರ ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಮಗೊಂದು ಜಾತಕ ಕುಂಡಲಿ ರಾಶಿ ಲಗ್ನ ಇದೆ. ಅದ್ರ ಪ್ರಕಾರ ಮೇಷ ಸಿಂಹ ಧನಸ್ಸು ರಾಶಿಯವರು ಅಗ್ನಿ ತತ್ವದವರಾಗಿರ್ತಾರೆ. ಅದೇ ರೀತಿ ವೃಷಭ ಕನ್ಯಾ ಮಕರದವರು ವಾಯು ತತ್ವದವರಾಗಿರ್ತಾರೆ. ಮಿಥುನ ತುಲಾ ಕುಂಭದವರು ಭೂ ತತ್ವದವರಾಗಿರ್ತಾರೆ. ಕರ್ಕ ಋಷಿಕ ಮೀನ ಇವರು ಜಲ ತತ್ವದವರಾಗಿರ್ತಾರೆ. ಈ ತತ್ವಗಳ ಫಸ್ಟು ಅರ್ಥ ಮಾಡಿಕೊಂಡು ಯಾರು ಅಗ್ನಿ ತತ್ವದವರಾಗಿರ್ತಾರ ಅವರು ಕ್ರಿಯೇಟಿವ್ ಆಗಿರ್ತಾರೆ. ಯಾರು ವಾಯು ತತ್ವದವರಾಗಿರ್ತಾರೆ ಅವರು ಮಾತುಗಾರಿಕೆಯಿಂದ ಉದ್ಯೋಗ ಮಾಡೋರಾಗಿರ್ತಾರೆ. ಯಾರು ಭೂ ತತ್ವದವರಾಗಿರ್ತಾರೆ ಒಂದೇ ಕಡೆ ಕೂತ್ಕೊಂಡು ಅವರು ಉದ್ಯೋಗ ಮಾಡಿ ಲಾಭವನ್ನು ಗಳಿಸೋರಾಗಿರ್ತಾರೆ, ಅವರ ಬುದ್ಧಿಶಕ್ತಿಯಿಂದ ಮಾಡೋರಾಗಿರ್ತಾರೆ. ಅದೇ ಜಲತತ್ವದಿಂದ ಅವರು ನೀರಿನ ಉದ್ಯೋಗಗಳು ಸಂಬಂಧಪಟ್ಟಿದ್ದು ಮಾಡೋದ್ರಿಂದ ಅವರಿಗೆ ಅಭಿವೃದ್ಧಿ ಕಾಣುತ್ತದೆ. ಈ ರೀತಿ ಈ ರಾಶಿ ಮತ್ತು ತತ್ವಗಳನ್ನು ತಿಳಿದುಕೊಂಡು ಅಭಿವೃದ್ಧಿನ ಮಾಡ್ಕೋಬೇಕು. ತಿಳ್ಕೋಬೇಕು ಯಾವ ರಾಶಿ ಯಾವ ತತ್ವದವರು ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಕೆಟ್ಟದ್ದು, ಯಾವ ಉದ್ಯೋಗ ಮಾಡಬೇಕು. ಅವರ ಲಗ್ನದಿಂದ 10ನೇ ಸ್ಥಾನವನ್ನು ತಿಳಿದು ಮತ್ತೆ ಅವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇರುತ್ತೆ ರಾಶಿಗಳಿಗೆ. ಈ ಹೇಳಿದ್ನಲ್ಲ, ಈ ರಾಶಿಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಇರುತ್ತೆ. ಅದನ್ನ ಅರ್ಥಕೊಂಡು ನಾವು ಉದ್ಯೋಗ ಆರಂಭಿಸಿದ್ರೆ ಮೊದಲು ಲಾಸನ್ನು ತಡೆಗಟ್ಟಬೇಕು. ಹೆಂಗಂದ್ರೆ ಆರಂಭದಕ್ಕಿಂತ ಮುಂಚೆನೆ ನಮಗೇನು ಯೋಗ ಇದೆ, ನಮ್ಗೆ ಅದೃಷ್ಟ ಇದೆ ಅಂತ ತಿಳ್ಕೊಂಡು ನಾವು ಕೈ ಹಾಕಿದ್ರೆ ಆ ಉದ್ಯೋಗ ಅಭಿವೃದ್ಧಿ ಹೊಂದುತ್ತೆ. ಗುರುಗಳೇ, ನೀವು ಹೀಗೆ ಹೇಳಿದ್ರಿ ರಾಶಿ ಮತ್ತೆ ಲಗ್ನದ ಪ್ರಕಾರ ನೋಡ್ಕೊಂಡು ನಮಗೆ ಯಾವ ಒಂದು ಉದ್ಯೋಗ ಮಾಡಿದ್ರೆ, ಯಾವ ವ್ಯಾಪಾರ ಮಾಡಿದ್ರೆ ನಮಗೆ ಒಲಿಯುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ನೀವಾಗ್ಲೇ ತಿಳಿಸ್ಕೊಟ್ರಿ. ಹಾಗಾದ್ರೆ ನಿಮ್ಮ ಪ್ರಕಾರ ಹೋಗೋದಾದ್ರೆ ಯಾವ ರಾಶಿ ಮತ್ತು ಲಗ್ನಗಳ ಪ್ರಕಾರ ಯಾವ ರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡಬಹುದು ಅಂತ ತಿಳಿಸ್ಕೊಡ್ಬಹುದಾ? ನೋಡಿ, ಯಾವ ರಾಶಿ ಲಗ್ನ ಅಲ್ಲ, ಒಂದೊಂದು ರಾಶಿಗೆ ಒಂದೊಂದು ಅಧಿಪತಿ ಇದೆ. ಕುಜ ಮೇಷ ರಾಶಿಗೆ ಕುಜ ಅಧಿಪತಿ, ಈಗ ವೃಷಭ ರಾಶಿಗೆ ಶುಕ್ರ ಅಧಿಪತಿ. ಆ ಶುಕ್ರ ಅಂದರೆ ಅವರು ಎಂಟರ್ಟೈನ್ಮೆಂಟು ಇಂಥ ಉದ್ಯೋಗ. ಕುಜ ಅಂದರೆ ಶ್ರಮಪಟ್ಟು ದುಡಿಯೋರು. ಮಿಥುನ ಅಂದರೆ ವ್ಯಾವಹಾರಿಕ ಬುದ್ಧಿವಂತಿಕೆ. ಇಲ್ಲಿ ಯಾವ ರಾಶಿ ಅಂದರೆ ಮೊದಲು ಲಗ್ನ ತಿಳಿಬೇಕು. ಲಗ್ನದಿಂದ 10ನೇ ಭಾವ ಅಂದರೆ ಅವರ ಕರ್ಮತ್ರಯ ಅಂದರೆ ಉದ್ಯೋಗ ಸ್ಥಾನ ಆಗಿರುತ್ತೆ. ಮತ್ತು ಆ ಕರ್ಮಾಧಿಪತಿ ಉದ್ಯೋಗಾಧಿಪತಿ ಯಾರು ಅದನ್ನು ಅರ್ಥ ಮಾಡಿಕೊಂಡು ಅವರು ಆ ಉದ್ಯೋಗ ಮಾಡಬೇಕು. ಒಂದು ಉದಾಹರಣೆ ಮುಖಾಂತರ ನಾವು ತಗೋಬೇಕಂದ್ರೆ ಇಲ್ಲಿ ಸಿಂಹ ಲಗ್ನಕ್ಕೆ 10ರ ಅಧಿಪತಿ ಶುಕ್ರ ಆಗಿರ್ತಾನೆ. ಈ 10ರಲ್ಲಿ ಸಿಂಹ ಲಗ್ನದವರು 10ರ ಅಧಿಪತಿ ಶುಕ್ರನಾಗಿ ಅವರು ಎಂಟರ್ಟೈನ್ಮೆಂಟ್, ಇನ್ನೊಬ್ಬರಿಗೆ ಖುಷಿ ಕೊಡೋಂಥ ಉದ್ಯೋಗಗಳು ಅಂದರೆ ಬಟ್ಟೆ ವ್ಯಾಪಾರ, ಸೆಂಟ್ ಸಂಬಂಧಪಟ್ಟಿದ್ದು, ಅಲಂಕಾರಿತ ವಸ್ತುಗಳು, ಸ್ಟೇಷನರಿ ಮತ್ತು ಗಿಫ್ಟ್ ಶಾಪು ಇಂಥವೆಲ್ಲ ಮಾಡೋದ್ರಿಂದ ಅವ್ರಿಗೆ ಅಭಿವೃದ್ಧಿ ಆಗುತ್ತದೆ. ಆ ಶುಕ್ರನ ಬಲಾಬಲಗಳನ್ನು ತಿಳಿಬೇಕು. ಮತ್ತು 10ರ ಅಧಿಪತಿ 1ರಲ್ಲಿದ್ದೇ ಸ್ವಂತ ಉದ್ಯೋಗ, ಮತ್ತು ಲಗ್ನಾಧಿಪತಿ 10ರಲ್ಲಿದ್ದನು ಅವರು ಸ್ವಂತ ಉದ್ಯೋಗ ಮಾಡೋದ್ರಲ್ಲಿ ಮತ್ತು ಅವರ ಪೂರ್ವ ಪುಣ್ಯ ಬಲ ಚೆನ್ನಾಗಿರಬೇಕು. 5, 9ನೇ ಸ್ಥಾನಗಳು ಬಲ ಇದ್ದರೆ ಅದಕ್ಕೆ ಮೂಲ ಕೇಂದ್ರ ಸ್ಥಾನ ತ್ರಿಕೋಣ ಸ್ಥಾನ ಅಂತೀವಿ. ಅದನ್ನ ತಿಳ್ಕೊಂಡಾಗ ಅವ್ರಿಗೆ ಯೋಗ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತಮ್ಮ. ಅದನ್ನ ನಾವು ತಿಳಿಸ್ಕೊಡ್ತೇವೆ, ನೀವು ಅರ್ಥ ಮಾಡ್ಕೋಬಹುದು. ಹಾಗೆ ಯಾವ ರಾಶಿ ಲಗ್ನದವರು ಈ ಒಂದು ಜ್ಯೋತಿಷ್ಯದ ಪ್ರಕಾರ ಸ್ವಂತ ಉದ್ಯೋಗವನ್ನ ಮಾಡಬಹುದು, ಏನು ಮಾಡಬಹುದು ಅನ್ನೋದನ್ನ ನೀವು ಇವಾಗ ತಿಳಿಸ್ಕೊಟ್ಟಿದ್ದೀರಿ. ಈ ಒಂದು ಉದ್ಯೋಗವನ್ನ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಯಾವ ಉದ್ಯೋಗವನ್ನ ಮಾಡಬಾರದು ಅನ್ನೋದನ್ನ ತಿಳಿಸ್ಕೊಡ್ಬಹುದಾ? ನೋಡಿ, ಯಾವ ಉದ್ಯೋಗ ಮಾಡಬೇಕು ಮಾಡಬಾರ್ದು ನೋಡಿ. ಇವ್ರಿಗೆ ಯಾರಿಗಾದ್ರೂ ನಾವು ಈಗ ಹೇಳಿದ್ವಿ ಕೇಂದ್ರ ಸ್ಥಾನಗಳು
ಮತ್ತು ಪಂಚಮ ಸ್ಥಾನಗಳು ಅಂತ ಪೂರ್ವ ಪುಣ್ಯ ಸ್ಥಾನಗಳು. ಈ ಸ್ಥಾನಗಳು ಕೆಟ್ಟಿದ್ರೆ ಲಗ್ನ ಯಾವ್ದ್ರ ಅವ್ರಿಗೆ ಲಗ್ನಾಧಿಪತಿ 6, 8, 12ನಲ್ಲಿ ದುಸ್ಥಾನದಲ್ಲಿದ್ದರೆ ಅವರು ಪಟ್ಟ ಶ್ರಮ ವ್ಯರ್ಥ ಆಗುತ್ತೆ. ಅದರಿಂದ ಅವರು ಸ್ವಂತ ಉದ್ಯೋಗ ಮಾಡಬಾರ್ದು. ಮತ್ತು ಕೇಂದ್ರಾಧಿಪತಿಗಳು 1, 4, 7, 10 ಅಧಿಪತಿಗಳು ಮತ್ತು 1, 5, 9 ಅಧಿಪತಿಗಳು ಇವೇನಾದ್ರು ದುಸ್ಥಾನಕ್ಕೆ ಹೋದರೆ ಅವ್ರು ಎಷ್ಟೇ ಶ್ರಮ ಪಟ್ಟರು ಅನುಕೂಲ ಆಗಲ್ಲ. ಅವಾಗ ಏನು ಮಾಡ್ಬೇಕು, ಅವರು ಇನ್ನೊಬ್ರ ಕಡೆ ಜಾಬ್ ಮಾಡೋದ್ರಿಂದ ಅವ್ರಿಗೆ ಲಾಭ ಆಗುತ್ತೆ. ಈ ರೀತಿ ನಾವು ತಿಳ್ಕೊಬೇಕು. ಗುರುಗಳೇ, ಈಗ ರಾಶಿ ಲಗ್ನದ ಪ್ರಕಾರ ಹೇಳಿದ್ರಿ, ಈಗ ಯಾವುದೋ ಒಂದು ಮಳಿಗೆಯನ್ನ ಓಪನ್ ಮಾಡ್ತಿದೀವಿ, ಯಾವುದೋ ಒಂದು ವ್ಯಾಪಾರವನ್ನ ಆರಂಭಿಸ್ತಿದೀವಿ ಅಂತಂದ್ರೆ ಅದಕ್ಕೆ ವಾಸ್ತು ತುಂಬಾ ಮುಖ್ಯ. ಒಂದು ಅಂಗಡಿಯನ್ನ ಓಪನ್ ಮಾಡ್ತಿದೀವಿ, ಒಂದು ಮಳಿಗೆಯನ್ನ ತೆರಿತಿದೀವಿ ಅಂತಂದ್ರೆ ಅದಕ್ಕೆ ಒಂದು ದಿಕ್ಕು ಇರುತ್ತೆ. ಹಾಗಾದ್ರೆ ವಾಸ್ತು ಪ್ರಕಾರ ನೋಡೋದಾದ್ರೆ ಯಾವ ದಿಕ್ಕಿನ ಮಳಿಗೆಗಳು ಲಾಭವನ್ನ ಕೊಡ್ತವೆ? ಹಾಗಾದ್ರೆ ನೋಡಿ, ದಿಕ್ಕು ಅಂದ್ರೆ ಮೊದಲು ವಾಸು ಅಂದ್ರೆ ವಾಸಿಸುವ ಸ್ಥಳ ಅಂತ. ಆ ಉದ್ಯೋಗದಲ್ಲಿ ಫಸ್ಟ್ ಅವ್ರಿಗೆ ಅವರ ಒಂದು ಅಂಗಡಿ ಆಯ್ಕೆ ಮಾಡೋದ್ರಲ್ಲೇನೆ ಫಸ್ಟ್ ಗೆದ್ದು ಬಿಡ್ತಾರೆ ಅವರು. ಮೊದಲು ಆ ಅಂಗಡಿ ಆಯ್ಕೆ ಮಾಡ್ಕೊಳೋದು ಅಲ್ಲಿ ಸಮತಟ್ಟವಾದ ನೆಲ ಇರಬೇಕು. ನೆಕ್ಸ್ಟ್ ಪೂರ್ವ ಉತ್ತರ ದಿಕ್ಕಿಗಿದ್ರೆ ಉನ್ನತ ಅಭಿವೃದ್ಧಿ ಆಗ್ತಾ ಹೋಗ್ತೈತಿ ವ್ಯಾಪಾರಗಳು. ಅವ್ರಿಗೆ ಬಾಗಿಲು ಪೂರ್ವ ಉತ್ತರಾಭಿಮುಖ ಆಗಬೇಕು. ಆ ಮುಖದ ಅಂಗಡಿಗಳು ಅವ್ರಿಗೆ ತುಂಬ ಅಭಿವೃದ್ಧಿಯನ್ನು ಕೊಡ್ತಾ ಹೋಗ್ತವು. ಮತ್ತು ಅಲ್ಲಿ ಯಾವ ಜಾಗದಲ್ಲಿ ಭಾರವನ್ನು ಹಾಕಬಾರ್ದು ಅನ್ನೋದನ್ನು ತಿಳ್ಕೊಬೇಕು. ನಾವೆಲ್ಲ ಜಾಗದಲ್ಲಿ ಭಾರ ಹಾಕಿಬಿಡ್ತಾರೆ. ಅದೇ ಈಶಾನ್ಯ ಭಾಗದಲ್ಲಿ ಭಾರವನ್ನು ಹಾಕಬಾರ್ದು. ಅಲ್ಲಿ ಲೈಟ್ ವೇಟ್ ವಸ್ತುಗಳನ್ನ ಇಡೋದು ಮಾಡಬೇಕು. ಮತ್ತು ಆಗ್ನೇಯ ದಿಕ್ಕುಗಳಲ್ಲಿ ಭಾರವನ್ನು ಹಾಕಬೇಕು. ಮತ್ತು ಅವರು ಗಲ್ಲಾ ಪೆಟ್ಟಿಗೆ ಅಂತ ಹೇಳ್ತೀವಿ ನಾವು, ಯಾವ ಕಡೆ ಮುಖ ಮಾಡಿ ಕುತ್ಕೋಬೇಕು. ವ್ಯಾಪಾರಕ್ಕೆ ಪೂರ್ವ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಂಡು ಅವರು ಮಾಡ್ತಾ ಹೋದರೆ ಅಭಿವೃದ್ಧಿ ಹೊಂದುತ್ತೆ. ಮತ್ತು ಈ ದಿಕ್ಕುಗಳನ್ನು ತಿಳ್ಕೊಂಡು ಮತ್ತು ಅಲ್ಲಿ ಒಳಗಡೆ ಕಪಾಟು ಇನ್ನೊಂದು ಮಟೀರಿಯಲ್ ಇಡೋಕ್ಕೆ ಐಟಮ್ಗಳು ಇಡೋಕ್ಕೆ ಮಾಡ್ಕೊತಾರೆ. ಅದನ್ನು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಭಾರ ಬರಬೇಕು ಬರಬಾರ್ದು ಅದನ್ನು ತಿಳ್ಕೊಂಡು, ಮತ್ತು ಯಾವ ಜಾಗದಿಂದ ಜನಗಳು ಒಳಗೆ ಬರಬೇಕು, ನಾವು ಯಾವ ಜಾಗದಲ್ಲಿ ಲಕ್ಷ್ಮಿ ಇಡಬೇಕು, ದೇವ್ರನ್ನ ಇಡಬೇಕು, ಪೂಜೆ ಹೆಂಗೆ ಮಾಡಬೇಕು, ವಿಧಿವಿಧಾನಗಳನ್ನು ಎಲ್ಲ ತಿಳ್ಕೊಂಡು ನೀವು ಲಾಸ್ ಆಗಿ ಸಮಸ್ಯೆ ಅನುಭವಿಸೋಕ್ಕಿಂತ ಮುಂಚೆ ಬಂದು ಇವನ್ನೆಲ್ಲ ತಿಳ್ಕೊಂಡು ನೀವು ಮಾರ್ಗದರ್ಶನ ತಗೊಂಡಿದ್ದೆ ಆದರೆ ಯಾವುದು ಲಾಸ್ ಆಗೋದನ್ನ ಪ್ರಮಾಣ ಕಡಿಮೆ ಮಾಡಿ ಲಾಭವನ್ನು ಹೆಚ್ಚಿಸಬಹುದು. ಗುರುಗಳೇ, ಮತ್ತು ಈಗ ಕಾಲರ್ ಒಬ್ರು ವೇಟ್ ಮಾಡ್ತಿದ್ದಾರೆ, ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಹಲೋ ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನಾವು ಕೋಲಾರ ಕಡೆಯಿಂದ. ತಮ್ಮ ಸಮಸ್ಯೆಗಳೇನಿದೆ? ಗುರುಗಳು ಇಲ್ಲೇ ಇದ್ದಾರೆ, ಅವ್ರ ಹತ್ರ ಮಾತನಾಡಿ. ಕೊಡಿ. ಹಲೋ ಗುರುಜಿ, ನಮಸ್ತೆ ಗುರುಜಿ. ಹಾ ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರು? ಗುರುಜಿ, ನನ್ನ ಹೆಸರು ಪ್ರೇಮ ಅಂತ. ಪ್ರೇಮ, ಹಾ, ಕನ್ಯಾ ರಾಶಿಯವರು, ಹೇಳಿ ಅಮ್ಮ. ಗುರುಜಿ, ನಮ್ ಟೈಮ್ ಹೆಂಗಿದೆ ಗುರುಜಿ? ನಂಗೆ ಯಾಕೋ ಏನೋ ನನ್ಗೆ ಗೊತ್ತಾಗಲ್ಲ, ಯಾವಾಗ್ಲೂ ಅನಾರೋಗ್ಯದಲ್ಲೇ ಇರ್ತೀನಿ. ಇಲ್ಲಮ್ಮ, ಈಗ ಸದ್ಯ ನಿಮ್ಮ ಕನ್ಯಾ ರಾಶಿಯವರು ಆಗೈತೆ. ನಿಮ್ಮ ಜಾತಕ ಹೆಸರು ಪ್ರಕಾರ ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ ಇದೆ. ಸಪ್ತಮ ಶನಿ ಇರೋದು ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಬರ್ತಾ ಇದೆ. ಫ್ರೆಂಡ್ಸು, ಪಾರ್ಟ್ನರ್ಶಿಪ್ಪು, ನಿಮಗೆ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ ಮತ್ತು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗಿನ ಜಂಜಾಟ, ವಿರೋಧಗಳು ಬರ್ತಾ ಇದಾವಮ್ಮ. ಆದ್ದರಿಂದ ಸಪ್ತಮ ಶನಿ ದೋಷ ಪರಿಹಾರ ಮಾಡ್ಕೋಬೇಕು. ಮತ್ತು ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಹಚ್ಚಿ ಬರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತಮ್ಮ. ಥ್ಯಾಂಕ್ ಯು ಗುರುಜಿ. ಗುರುಜಿ, ಹೇಳಮ್ಮ. ನನ್ನ ಮಕ್ಕಳದು ಕೇಳ್ಬೇಕು ಗುರುಜಿ. ಏನು ಹೆಸರಮ್ಮ? ವರುಣ್ ಕುಮಾರ್. ವರುಣ್ ಕುಮಾರ್, ವೃಷಭ ರಾಶಿ. ಡೇಟ್ ಆಫ್ ಬರ್ತ್ ಇದೆಯಾ? ಜುಲೈ 11ನೇ ತಾರೀಕು. 94ನೇ ಇಸ್ವಿ. 94ನೇ ಇಸ್ವಿನಾ? ಸೋಮವಾರ ಮಧ್ಯಾಹ್ನ 2 ಗಂಟೆ. 94ನೇ ಇಸ್ವಿ, ಜುಲೈಯಾ? ಜುಲೈ 11. ಜುಲೈ 11. ಟೈಮಿಂಗ್ ಅಮ್ಮ? ಮಧ್ಯಾಹ್ನ 2 ಗಂಟೆ. ಸೋಮವಾರ 2 ಗಂಟೆ ಮಧ್ಯಾಹ್ನ. ಮದ್ವೆ ಮಾಡ್ಬೇಕು ಗುರುಜಿ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಾನಮ್ಮ? ಆಶ್ಲೇಷ ನಕ್ಷತ್ರ ಆಗಿದೆ, ಕರ್ಕಾಟಕ ರಾಶಿ ಆಗಿದೆ ಅವನಿಗೆ. ಲಗ್ನ ಬಂದು ತುಲಾ ಲಗ್ನ ಆಗಿರ್ತಮ್ಮ. ಈ ಲಗ್ನದಲ್ಲಿ ರಾಹು ಮತ್ತೆ ಸಪ್ತಮದಲ್ಲಿ ಕೇತು ಇರೋದು ಇವರಿಗೆ ವಿವಾಹ ವಿಳಂಬ ಉಂಟಾಗುತ್ತೆ. ಸರ್ಪ ದೋಷ ಇದೆ ಅಂತ ತೋರಿಸ್ತಾ ಇದೆ ಜಾತಕದಲ್ಲಿ. ಮತ್ತೆ ಹೆಚ್ಚಿನ ಮಾಹಿತಿ, ಮತ್ತೆ ಪಂಚಮದಲ್ಲಿ ಶನಿ ಇರಬಾರ್ದು. ಇಲ್ಲಿ ಆಶ್ಲೇಷ ನಕ್ಷತ್ರ ಅಂದರೆ ಇಲ್ಲಿ ಸ್ವಲ್ಪ ವಿವಾಹಕ್ಕೆ ಇವರಿಗೆ ವೈರಾಗ್ಯ ಜೀವನ ಮತ್ತೆ ಸ್ವಲ್ಪ ತೊಂದರೆಗಳು ಇದ್ದೇ ಇರುತ್ತಮ್ಮ. ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ರೀತಿಯಾಗಿ ತಮಗೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ, ಏನಾದರೂ ಸಮಸ್ಯೆಗಳಿದ್ರೆ ಮೇಲೆ ಗುರುಗಳ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕರೆ ಮಾಡಿ ಗುರುಗಳೊಂದಿಗೆ ನೇರವಾಗಿ ಮಾತನಾಡಿ. ಗುರುಗಳೇ, ಈಗ ರಾಶಿಗಳ ಬಗ್ಗೆ ತಿಳಿಸಿದ್ರಿ, ಅಂದ್ರೆ ಯಾವ ಲಗ್ನ ಯಾವ ರಾಶಿಗಳಿಗೆ ಏನು ಸ್ವಂತ ವ್ಯಾಪಾರದ ಬಗ್ಗೆ ತಿಳಿಸಿದ್ರಿ, ಹಾಗೆ ದಿಕ್ಕಿನ ಬಗ್ಗೆ, ವಾಸ್ತುಗಳ ಬಗ್ಗೆ ಕೂಡ ತಿಳಿಸಿದ್ರಿ. ಈಗ ಮತ್ತೆ ಯಾವ ಯಾವ ರಾಶಿಯವರು ಯಾವ ವ್ಯಾಪಾರವನ್ನ ಮಾಡಿದ್ರೆ ಉತ್ತಮ ಅನ್ನೋದನ್ನ ತಿಳಿಸ್ಕೊಡ್ಬಹುದಾ? ಓಕೆ ಅಮ್ಮ. ಇವಾಗ ಮೊದಲಿಗೆ ಮೇಷರಾಶಿ.
ಮೇಷರಾಶಿಗೆ 10ರ ಅಧಿಪತಿ ಬಂದು ಶನೇಶ್ವರ ಆಗಿರ್ತಾರೆ. ಶನೇಶ್ವರ ಅಂದರೆ ಅಲ್ಲಿ ಕಷ್ಟಪಟ್ಟು ದುಡಿಯೋರು, ಅಲ್ಲಿ ಶ್ರಮಪಟ್ಟು ದುಡಿಯೋರು ಅಂತ ಹೇಳ್ತೈತೆ. ದೀರ್ಘ ಅವಧಿ ಅಂದರೆ ಲಾಂಗ್ ಟರ್ಮ್ ಉದ್ಯೋಗಗಳು ಇವರು ಮಾಡೋದ್ರಿಂದ ಇವರು ಸಕ್ಸಸ್ಸನ್ನು ಕಾಣ್ಬೋದು. ಕಬ್ಬಿಣ, ಶನಿ ದೇವರು ಅಂದರೆ ಕಬ್ಬಿಣಕ್ಕೆ ಅಧಿಪತಿ ಆಗಿರ್ತಾನೆ. ಆ ಕಬ್ಬಿಣಕ್ಕೆ ಸಂಬಂಧಪಟ್ಟ ಕೆಲಸ ಮಾಡೋದು, ಆ ತತ್ವಗಳು, ವಾಯು ತತ್ವ 2 ಬರುತ್ತೆ ಶನಿಗೆ, ಅಲ್ಲಿ ತತ್ವಗಳನ್ನು ತಿಳ್ಕೊಂಡು ಆ ರಾಶಿಯಾಧಿಪತಿ ಶನಿದೇವರಾಗಿರ್ತಾನೆ. ಮತ್ತು ಅವ್ರಿಗೆ ಲಗ್ನ ರಾಶಿಗಳ ಬಗ್ಗೆ ಲಗ್ನಗಳಿಂದನೇ ನೋಡ್ಬೇಕು ನಾವು. ರಾಶಿ ಅಂದರೆ ಕಾಮನ್ ಆಗಿ ಹೇಳೋಂಥದ್ದು. ಈಗ ಮೇಷರಾಶಿ 10ನೇ ಬಂದು ಶನಿದೇವರು ಆಗಿರ್ತಾನೆ, ಅಂದರೆ ಶ್ರಮಪಟ್ಟು ದುಡಿಯೋರು ಅಂತ ಲಾಂಗ್ ಟರ್ಮ್ ಉದ್ಯೋಗಗಳನ್ನು ಮಾಡೋದ್ರಿಂದ ಇವರಿಗೆ ಸಕ್ಸಸ್ ಆಗುತ್ತೆ. ಅದೇ ರೀತಿ ವೃಷಭ ರಾಶಿ, ವೃಷಭ ರಾಶಿಗೂ ಶನಿದೇವರೇ ಉದ್ಯೋಗಾಧಿಪತಿ ಆಗಿರ್ತಾನೆ, ಅದೇ ಸೇಮ್. ಆದರೆ ಈ ರಾಶಿ ಮೇಲೆ ಶುಕ್ರಾಧಿಪತಿ, ಅದರಲ್ಲೇ ಸ್ವಲ್ಪ ಶ್ರಮ ಪಟ್ಟದ್ರಲ್ಲೇ ಸ್ವಲ್ಪ ಎಂಟರ್ಟೈನ್ಮೆಂಟು, ಈ ಡ್ಯಾನ್ಸು, ಕಲೆಗೆ ಸಂಬಂಧಪಟ್ಟದ್ದು ಆಗಿರುತ್ತದೆ. ಅದೇ ರೀತಿ ಮತ್ತು ಮಿಥುನ ರಾಶಿ, ಮಿಥುನ ರಾಶಿಗೆ 10ರ ಅಧಿಪತಿ ಬಂದು ಗುರು ಆಗಿರ್ತಾನೆ. ಈ ಗುರು ಮೀನರಾಶಿ ಆಗಿರುತ್ತೆ, ಅವ್ರಿಗೆ 10ರ ಅಧಿಪತಿ, ಮಿಥುನ ರಾಶಿಯವರಿಗೆ 10ರ ಅಧಿಪತಿ ಗುರು ಆಗಿರ್ತಾನೆ. ಇವರು ಟೀಚಿಂಗ್ ಲೈನಲ್ಲಿ, ಇವರು ಎಜುಕೇಷನ್ ಕೊಡೋಂಥದ್ದು, ಇವರು ಬುದ್ಧಿವಂತಿಕೆಯಿಂದ ದುಡಿಯೋಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರ ರಾಶಿ ಅಂದರೆ ಮಿಥುನ ಅಂದರೆ ಡ್ಯುಯಲ್ ಸಿಮ್ ಅಂತ, ಅಡ್ಜಸ್ಟ್ಮೆಂಟ್ ಕ್ಯಾರೆಕ್ಟರ್ ಉಳ್ಳವರು, ಅಂದರೆ ವ್ಯಾಪಾರ ವಹಿವಾಟಲ್ಲಿ ತುಂಬ ಅನುಕೂಲ ಇರುತ್ತದೆ. ಅದೇ ರೀತಿ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರು ಇಲ್ಲಿ 10ನೇ ಮನೆ ಬಂದು ಕುಜ ಆಗಿರ್ತಾನೆ. ಕುಜ ಅಂದರೆ ಅಗ್ನಿ ಅಂತ, ಅಗ್ನಿ ತತ್ವ ಅಂದರೆ ಈ ಫುಡ್ ಸಂಬಂಧಪಟ್ಟಿದ್ದು, ಇವರು ಉದ್ಯೋಗ ಮಾಡಿದರೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಅದೇ ರೀತಿ ಪಂಚಮ ಸ್ಥಾನ ಅದು ಇವರು ಸಿಂಹರಾಶಿ, ಸಿಂಹರಾಶಿಗೆ ಉದ್ಯೋಗಾಧಿಪತಿ ಶುಕ್ರ ಆಗಿರ್ತಾನೆ. ಶುಕ್ರ ಅಂದರೆ ಎಂಟರ್ಟೈನ್ಮೆಂಟ್ ಕೊಡೋದು ಅಂತ ಇಲ್ಲಿ. ಅದೇ ರೀತಿ ಮತ್ತು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ 10ರ ಅಧಿಪತಿ ಬಂದು ಬುಧ ಆಗಿರ್ತಾನೆ. ಬುಧ ಅಂದ್ರೂ ಇಲ್ಲಿ ವ್ಯಾವಹಾರಿಕ ಜ್ಞಾನ ಅಂತ ಹೇಳ್ತೀವಿ. ಯಾರ ಸಮಸ್ಯೆಗಳನ್ನು ಸರಿಪಡಿಸೋದ್ರಿಂದ ಇವರಿಗೆ ಲಾಭ ಆಗ್ತವೆ. ಅದೇ ಇನ್ನೊಬ್ಬರ ಸಮಸ್ಯೆ ಇವ್ರಿಗೆ ಲಾಭ ಅಂತ. ಅಂದರೆ ಯಾವ ರೀತಿ ಇವು ನಮ್ಗೆ ಉದಾಹರಣೆ ಯಾರಂದರೆ ಲಾಯರ್ ಅಂತ ಅನ್ಕೋಬೋದು. ಈ ರೀತಿ ಉದ್ಯೋಗ ಆಗಿರುತ್ತಮ್ಮ. ಮತ್ತು ತುಲಾರಾಶಿಯವರು, ತುಲಾರಾಶಿಯವರಿಗೆ 10ರ ಅಧಿಪತಿ ಬಂದು ಚಂದ್ರ ಆಗಿರ್ತಾನೆ. ಚಂದ್ರನ ಸ್ಥಿತಿ ನೋಡಿಕೊಂಡು ಇವ್ರಿಗೆ ನೀರಿಗೆ ಸಂಬಂಧಪಟ್ಟಿದ ವ್ಯವಹಾರಗಳನ್ನ ಮಾಡ್ಕೋಬೇಕು. ಅದೇ ರೀತಿ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಸಿಂಹ, ಅಲ್ಲಿ ರವಿ ಅಧಿಪತಿ. ಇವರು ಸರ್ಕಾರಗಳಲ್ಲಿ ಕೆಲಸ ಮಾಡೋರು, ಇವತ್ತು ಲೀಡರು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾರೆ ಅಂದರೆ ಈ ಸಿಂಹ ರಾಶಿ, ಈ ಸಿಂಹ 10ನೇ ಅಧಿಪತಿ ಸಿಂಹ ಆಗಿರುತ್ತೆ. ವೃಶ್ಚಿಕ ರಾಶಿಯವರು ಸರ್ಕಾರಗಳಲ್ಲಿ ಮಾಡೋಂಥವ್ರು, ಮತ್ತು ಬುದ್ಧಿವಂತಿಕೆಯಿಂದ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಇರುತ್ತೆ. ಅದೇ ರೀತಿ ಧನಸ್ಸು ರಾಶಿ, ಧನಸ್ಸು ರಾಶಿಗೆ ಅವ್ರಿಗೆ 10ರ ಅಧಿಪತಿ ಬುಧ ಆಗಿರ್ತಾನೆ. ಬುಧ ಅಂದರೆ ಇವರು ವ್ಯಾವಹಾರಿಕ ಜ್ಞಾನ, ಇಲ್ಲಿ ಟ್ರಾನ್ಸ್ಪೋರ್ಟು ಇಂಥವು ಸ್ವಂತ ಉದ್ಯೋಗ, ಇವರು ಬುದ್ಧಿಶಕ್ತಿನೇ ಮುಂದಾಗಿಂಥ ವ್ಯಕ್ತಿಗಳು. ಇವರು ಕನ್ಸಲ್ಟಿಂಗ್ ಉದ್ಯೋಗ ಮಾಡೋದು, ಇಂಥದ್ರಲ್ಲಿ ಉದ್ಯೋಗ ಲಾಭ ಕೊಡುತ್ತೆ. ಅದೇ ರೀತಿ ಕುಂಭರಾಶಿ, ಮಕರ ರಾಶಿ ಆಗುತ್ತೆ. ಮಕರ ರಾಶಿಗೆ 10ರ ಅಧಿಪತಿ ಬಂದು ತುಲಾ ಆಗಿರುತ್ತೆ. ತುಲಾ ರಾಶಿ ಯಾರು? ಶುಕ್ರಾಧಿಪತಿ. ಇವರು ಎಂಟರ್ಟೈನ್ಮೆಂಟ್, ಕಲೆ, ಡ್ಯಾನ್ಸು ಇಂಥದ್ರಲ್ಲಿ ಪ್ರೆಸೆಂಟೇಷನ್ ಮಾಡೋದು, ಈ ಎಲ್ಲ ಖುಷಿ ಕೊಡೋಂಥ ಉದ್ಯೋಗಗಳಲ್ಲಿ ಇವರು ಇನ್ನೊಬ್ಬರ ನೀಡ್ಸ್ ಖುಷಿ ಕೊಡ್ಸೋರೆ ಇವ್ರಿಗೆ ಉದ್ಯೋಗ ಆಗಿರುತ್ತೆ. ಅದೇ ರೀತಿ ಕುಂಭರಾಶಿ, ಕುಂಭರಾಶಿಗೆ ವೃಶ್ಚಿಕ ಆಗಿರುತ್ತೆ, ಅಲ್ಲಿ ಕುಜನೇ ಆಗಿರ್ತಾನೆ. ಕುಜ ಅಂದರೆ ಇಲ್ಲಿ ಅಗ್ನಿತತ್ವ, ಮತ್ತು ಅಲ್ಲಿ ಊಟಕ್ಕೆ ಸಂಬಂಧಪಟ್ಟಿದ್ದು ಇದರಲ್ಲಿ ಫುಡ್ಡು ಮಾಡೋದ್ರಿಂದ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕೊನೆಗೆ ಬಂದು ಮೀನರಾಶಿ, ಮೀನರಾಶಿಗೆ 10ರ ಅಧಿಪತಿ ಗುರು, ಲಗ್ನಾಧಿಪತಿ ಗುರು, 10ರ ಅಧಿಪತಿನೂ ಗುರು ಆಗಿ ಇವ್ರಿಗೆ ಇನ್ನೊಬ್ಬರಿಗೆ ಬೋಧಿಸೋದು, ವಿದ್ಯೆ ಜ್ಞಾನ ಕೊಡುವಂಥದ್ದು, ಟೀಚಿಂಗ್ ಲೈನ್ ಇವ್ರಿಗೂ ಅದೇ ಇರುತ್ತೆ. ಆದ್ದರಿಂದ ಅವ್ರಿಗೆ ಉತ್ತಮ ಆಗುತ್ತೆ. ಈ ರೀತಿ ಅವರ ರಾಶಿ ಗೋಚಾರ ಫಲಗಳು. ಮತ್ತು ರಾಶಿ ಅಂದರೆ ಇಲ್ಲಿ 1 ಲೆವೆಲ್, ಆದರೆ ಅವರ ಲಗ್ನ ರಾಶಿ ಕುಂಡಲಿನ ತಿಳಿದಾಗ ಪರ್ಫೆಕ್ಟಾಗಿ ತಿಳ್ಕೊಬೋದಮ್ಮ. ಈ ರೀತಿ ಈ ರಾಶಿಯವರಿಗೆ ಈ ರೀತಿ ಉದ್ಯೋಗಗಳು ಇರುತ್ತೆ. ಗುರುಗಳೇ, ಈಗ ಯಾವ ರಾಶಿಯವರು ಯಾವ ವ್ಯಾಪಾರವನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ರೆ, ಹಾಗಾದ್ರೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಮೊದಲು ಅಭಿವೃದ್ಧಿಗೆ ನಮ್ಮ ಫಸ್ಟ್ ಶಿರಸಾವಹಿಸಿ ನಾವು ಶ್ರದ್ಧಾ ಭಕ್ತಿಯಿಂದ ನಮ್ಮ ಕಾಯಕವನ್ನು ಮಾಡಬೇಕು. ಮೊದಲು ನಾವೇನು ಮಾಡ್ಕೊತೀವಿ, ಏನೋ ಬಿಡೋ ಮಾಡಿದ್ರಾಯ್ತು ಹೋದ್ರಾಯ್ತು ತಡ ಮಾಡ್ಕೊಳೋದು. ನಾವು ಸೂರ್ಯಚಂದ್ರನ ನೋಡಬೇಕು, ಯಾವ ಸಮಯ ಅಂದರೆ ಆ ಸಮಯಕ್ಕೆ ಬರ್ತಾರೆ. ಹಾಗೆ ನಾವು ಆ್ಯಕ್ಟಿವ್ ಆಗಿ ಬೇಗ ಎದ್ದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರ ಭಕ್ತಿ ಭಾವನೆಯಿಂದ ನಾವು ಆ ಉದ್ಯೋಗ ಅಂದರೆ ನಮಗೆ ಮೊದಲನೇ ಮನೆ ಯಾವುದು ಅಂದರೆ ಉದ್ಯೋಗ ನಾವು ಸಕ್ಸಸ್ ಆಗ್ಬೇಕಂದ್ರೆ ಸರಿಯಾದ ಸಮಯಕ್ಕೆ ಹೋಗುವಂಥದ್ದೇ ಒಂದನೇದಾಗಿರುತ್ತೆ. ಆ ಸಮಯಕ್ಕೆ ಹೋಗಿ ನಾವು ಶ್ರದ್ಧಾ ಭಕ್ತಿಯಿಂದ ಕೀಳರಿಮೆ ಇರಬಾರ್ದು. ನಮಗೆ ಈ ಕೆಲಸ ಮಾಡ್ತಿದ್ದೀನಿ, ಆ ಕೆಲಸ ಮಾಡ್ತಿದ್ದೀನಿ, ದೇವರು ನಮಗೆ ಈ ಕರ್ತವ್ಯ ಕಾಯಕ ವಹಿಸಿ ಕಳಿಸಿದ್ದಾನೆ, ಇವ್ರಿಗೆ ಇಂಥ ಕಾಯಕ ಈ ಕರ್ತವ್ಯ ಅಂತ. ನಾವು ಆ ಕಾಯಕ ಕರ್ತವ್ಯವನ್ನು ಸರಿಯಾಗಿ ಮಾಡಿದರೆ ನಮಗೆ ಬಸವಣ್ಣವ್ರು ಏನು ಹೇಳ್ತಾರೆ,
ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆದ್ರಿಂದ ನಾವು ದೇವ್ರನ್ನ ಎಲ್ಲಿ ಹುಡುಕ್ಬೇಕು ಅಂದ್ರೆ ಕೆಲಸದಲ್ಲೇ ಹುಡುಕ್ಬಿಡು. ನೀನು ಬರೇ ಪೂಜೆ ಮಾಡ್ಕೊಳ್ಳೋದು ಬೇಡ, ಪೂಜೆ ಜೊತೆಗೆ ನಿನ್ನ ಕಾಯಕವೇ ಕೆಲಸ ಆಗಬೇಕು. ಆ ರೀತಿ ಶ್ರದ್ಧಾ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆ ಕೆಲಸ ಇವತ್ತು ಸಣ್ಣದೇ ಇರಲಿ, ಅದೇ ದೊಡ್ಡದಾಗ್ಬೋದು. ಸಣ್ಣದೇ ಆರಂಭ ಆಗಿರಲಿ. ಇವತ್ತು ಮನೆಯಲ್ಲಿ ಕೆಲಸ ಮಾಡೋಂಥದ್ದು ಹೋಮ್ ಪ್ರಾಡಕ್ಟ್ ಅಂತ ಮಾಡ್ತಾರೆ. ಅದೇ ಒಂದು ದಿವಸ ಕಂಪ್ನಿ ಆಗಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಆಗಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗಿದ್ದವು. ಬೇಕಾದಷ್ಟು ಉದಾಹರಣೆ ಇದೆ. ಅದಕ್ಕೆ ನಾವು ಯಾವತ್ತೂ ಶ್ರದ್ಧಾ ಭಕ್ತಿ ಕಾಯಕ ಯೋಗಿಗಳಾಗಬೇಕು. ನಾವು ಕಾಯಕವೇ ಕೈಲಾಸವೆಂಬ ಮಾತಂತೆ ನಾವು ನಡ್ಕೊಂಡು ಆ ರೀತಿ ನಾವು ಮಾಡ್ತಾ ಹೋದರೆ ನಮಗೆ ಅನುಕೂಲಕರ ಆಗುತ್ತೆ. ನಾವೇನು ಮಾಡ್ತೀವಿ, ನನಗೇನೋ ಒಂದು ಕೆಲಸ ಇದೆ ಮಾಡ್ತಾ ಇದ್ದೀನಿ, ನಾವು ಏನೋ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ದೇವರು ನಮಗೆ ಈ ಕೆಲಸ ಅಂತ ನಮಗೆ ನಿರ್ಣಯ ಮಾಡಿ ಕಳಿಸಿದ್ದಾನೆ, ಈ ಕರ್ತವ್ಯ ಅಂತ ಮಾಡಿ ಕಳಿಸಿದ್ದಾನೆ. ನೋಡ್ರಿ, ಒಂದು ಡ್ರೈವರ್, ಆಟೋ ಡ್ರೈವರ್ ಅಂದರೆ ಅವ್ರಿಗೂ ಒಂದು ಕರ್ತವ್ಯ. ಇಲ್ಲಿ ಬಸ್ ಡ್ರೈವರ್ ಅಂತ ತಿಳ್ಕೊಳ್ಳಿ, ಇಲ್ಲಿ ಪೊಲೀಸ್ ಅಂತ ತಿಳ್ಕೊಳ್ಳಿ, ಮತ್ತು ಡಾಕ್ಟರ್ ಅಂತ ತಿಳ್ಕೊಳ್ಳಿ. ಯಾರಿಗಾದರೂ ಒಂದು ಕಾಯಕ ಕಳಿಸಿದ್ದಾನೆ ನಮಗೆ. ಯಾರು ಇಲ್ಲ ಅಂದರೆ ಯಾರು ಬದುಕೋಕ್ಕಾಗಲ್ಲ. ಇವತ್ತು ಎಲ್ಲರೂ ಒಂದು ಅದಕ್ಕೆ ನಾವು ಗೌರವ ಕೊಟ್ಟು ಅದಕ್ಕೆ ಪೂಜ್ಯ ಭಾವನೆಯಿಂದ ನಾವು ಉದ್ಯೋಗ ವ್ಯಾಪಾರದಲ್ಲಿನೂ ಹಂಗೆ ಆಯಿತು. ನಾವೇನೋ ಒಂದು ತರಕಾರಿ ವ್ಯಾಪಾರ ಮಾಡ್ತಿರ್ತೀವಿ, ಹಣ್ಣಿನ ವ್ಯಾಪಾರ ಮಾಡ್ತಿರ್ತೀವಿ, ಒಂದು ಕಿರಾಣಿ ಸ್ಟೋರು, ಒಂದು ಜೀನ್ಸಿ ಅಂಗಡಿ ಮಾಡ್ತಾ ಇರ್ತೀವಿ. ನಮಗೆ ಕೀಳರಿಮೆ ಬೇಡ. ಇವತ್ತು ವ್ಯಾಪಾರ ಇಲ್ಲ, ನಾಳೆ ಇಲ್ಲ, ಹಾಗೆ ಆಗುತ್ತೆ. ಅದು ಭರವಸೆ ಇರಬೇಕು. ದೇವ್ರ ಮೇಲೆ ಭರವಸೆ ಇಟ್ಟು ಮೊದಲು ನಾವು ಅಲ್ಲಿ ಆ ಪರಿಸರವನ್ನು ಶುದ್ಧವಾಗಿ ಇಟ್ಕೋಬೇಕು. ಆ ಶುದ್ಧವಾಗಿ ಇಟ್ಕೊಂಡು ನಾವು ನೀಟಾಗಿ ನೋಡಿಕೊಂಡು ಮಾಡ್ತಾ ಹೋದರೆ ವ್ಯಾಪಾರ ಅಭಿವೃದ್ಧಿಯಲ್ಲಿ ಎರಡನೇ ಮಾತೇ ಇಲ್ಲ. ತುಂಬ ಅಭಿವೃದ್ಧಿ ಆಗೇ ಆಗುತ್ತೆ. ಅದನ್ನು ಭರವಸೆ ಇಟ್ಕೊಂಡು ಮಾಡಬೇಕು. ನಾವೇನು ಮಾಡ್ತೇವೆ, ಅಲಸ್ಯತನ ಮಾಡ್ತೀವಿ, ಎಲ್ಲೆಲ್ಲೇ ಬಿಸಾಡೋದು, ಐಟಮ್ಗಳು ಇಡೋಂಥದ್ದು. ಆ ರೀತಿ ಮಾಡೋದ್ರಿಂದ ಇಲ್ಲಿ ಶನೇಶ್ವರಿಗೆ ಕೋಪಗೊಂಡು ನಮಗೆ ಲಾಭ ಬರೋದು ಕಡಿಮೆ ಆಗುತ್ತೆ. ಹೆಂಗಂದರೆ ಲಕ್ಷ್ಮಿ ನಮಗೆ ಎಲ್ಲಿದೆ ಅಂದರೆ ಶುದ್ಧತೆ ಇದ್ದರೆ ಲಕ್ಷ್ಮಿ ಬರ್ತಾಳೆ. ಅಶುದ್ಧತೆ ಇದ್ದಾಗ ಅವ್ರ ಅಕ್ಕ ದರಿದ್ರ ಲಕ್ಷ್ಮಿ ಬರ್ತಾಳೆ. ಅದೇ ಶನಿ ದೇವರು ಅಂತ. ಆ ರೀತಿ ನಾವು ಲಕ್ಷ್ಮಿ ಅಲಕ್ಷ್ಮಿ ಆಗಬಾರ್ದು, ಅಲಕ್ಷ್ಯ ಮಾಡಬಾರ್ದು ಅಂತ ಲಕ್ಷ್ಯ ಇಟ್ಟು ಜ್ಞಾನ ವಹಿಸಿ ಪೂಜ್ಯ ಭಾವನೆಯಿಂದ ನಾವು ಉದ್ಯೋಗ ಮಾಡಿದ್ದೇ ಆದರೆ 100ಕ್ಕೆ 100 ಸಕ್ಸಸ್ ಕೊಡ್ತೇವೆ. ಆದರೂ ಮೀರಿ ನಮ್ಮ ಗ್ರಹಗತಿಗಳು ಸ್ವಲ್ಪ ದಶಾಭುಕ್ತಿಗಳು ಆಚೆ ಈಚೆ ಬರ್ತಾ ಇರುತ್ತೆ. ಒಂದು ಸಮಯದಲ್ಲಿ ದುಷ್ಟ ಸ್ಥಾನ ದಶಾಭಕ್ತಿಗಳು, ದುಷ್ಟಗ್ರಹಗಳು ಈ ರೀತಿ ಬರುತ್ತೆ. ಅದನ್ನು ಸಣ್ಣ ಪುಟ್ಟ ನೀವು ನಿಮ್ಮ ಸುತ್ತಮುತ್ತಲಿರಲಿ, ನೇರವಾಗಿ ಇರಲಿ, ಜ್ಯೋತಿಷ್ಯರ ಪಂಡಿತನ ತಿಳ್ಕೊಂಡು ಈಗ ಯಾಕೋ ನಾನು ಸ್ವಲ್ಪ ಗ್ರಹಗತಿ ಚೆನ್ನಾಗಿಲ್ಲ ನೋಡಿ ಸ್ವಾಮಿ, ಅದಕ್ಕೇನು ಪರಿಹಾರ ಮಾಡಬೇಕು ಅಂತ ಸಣ್ಣ ಪುಟ್ಟ ಪರಿಹಾರ ಮಾಡಬೇಕು. ಮತ್ತು ದಾನ ಧರ್ಮಗಳು ಮಾಡೋದ್ರಿಂದ ಇವೆಲ್ಲನೂ ನಿಮಗೆ ಅನುಕೂಲಕರ ಆಗುತ್ತಮ್ಮ. ಈ ರೀತಿ ನಾವು ಮಾಡಿದರೆ ತುಂಬ ಸಕ್ಸಸ್ಫುಲ್ ಕಾಣ್ಬೋದು. ಗುರುಗಳೇ, ಈಗ ಏನು ನೀವು ಹೇಳಿರೋ ಪ್ರಕಾರ ಸಮಯವನ್ನ ನೋಡಿಕೊಂಡು ಯಾವ ಗಳಿಗೆಯಲ್ಲಿ ನಾವು ಆರಂಭ ಮಾಡ್ತೀವಿ ವ್ಯಾಪಾರ, ಅದರ ಮೇಲೆ ಎಲ್ಲವೂ ನಿರ್ಧಾರವಾಗತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ವ್ಯಾಪಾರ ಉದ್ಯೋಗವನ್ನ ಆರಂಭಿಸೋದಕ್ಕೆ ಜ್ಯೋತಿಷ್ಯ ಮತ್ತೆ ಶುಭ ಸಮಯಗಳು ಹೇಗೆ ಅನುಕೂಲ ಮಾಡಿಕೊಡ್ತವೆ? ಶುಭ ಸಮಯ ಅಂದರೆ ಮುಹೂರ್ತ ಅಂದರೆ ಮನುಷ್ಯನಿಗೆ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಆಯ್ತಾ. ನಮಗೆ ಈ ಮುಹೂರ್ತ ಆಧಾರದಿಂದ ನೋಡಿ, ಅಕ್ಷಯ ತೃತೀಯ ಬರುತ್ತೆ ಪ್ರತಿ ವರ್ಷ. ಅಕ್ಷಯ ತೃತೀಯಲ್ಲಿ ಈ ಅಕ್ಷಯ ತೃತೀಯ ಬಸವಣ್ಣವ್ರು ಹುಟ್ಟಿದ ದಿನ, ಆಯಿತಾ. ಅಕ್ಷಯ ತೃತೀಯ ಅಂದರೆ ಅವತ್ತು ಸೂರ್ಯಚಂದ್ರರು ಉಚ್ಚರಾಗಿರುತ್ತಾರೆ. ನಮ್ಮ ಜಾತಕ ರಾಶಿಗಳಲ್ಲಿ ಏನಿಲ್ಲವೋ, ನಮ್ಮ ಗ್ರಹಗತಿಗಳ ಬಲ ಇಲ್ಲ, ನಾವು ಎದರಿಂದ ಪಡಿಬೇಕು ಅಂದರೆ ಮುಹೂರ್ತ ಸಹಾಯದಿಂದ. ಮುಹೂರ್ತ ಅಂದರೆ ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ. ಆ ಸಮಯದಲ್ಲಿ ಮಾಡಿದ ಕೆಲಸಗಳು 3 ಪಟ್ಟು ಸಕ್ಸಸ್ ಕೊಡ್ತಾ ಹೋಗುತ್ತೆ. ನಮಗೆ ಉದಾಹರಣೆಯಾಗಿ ನೋಡ್ಬೋದು, ನಾವು ಯಾರೋ ಒಬ್ಬರು ಒಂದು ಕೆಟ್ಟ ಸಮಯದಲ್ಲಿ ಡೆತ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಮನೆಯಲ್ಲಿ 3 ಸಾವು ಆಗೋ ಮಟ್ಟ ಅದು ಸಮಸ್ಯೆ ಕಾಡ್ತಾ ಹೋಗುತ್ತೆ. ಅದೇ ನೀವು ಉನ್ನತ ಸಮಯದಲ್ಲಿ ನೀವೊಂದು ಗೃಹ ಪ್ರವೇಶ ಮಾಡ್ಬೋದು, ಮತ್ತು ಒಂದು ಉದ್ಯೋಗ ಆರಂಭ ಮಾಡೋದು. ಯಾವುದು ನಮ್ಮ ರಾಶಿ ಲಗ್ನ ಭವಿಷ್ಯದಲ್ಲಿ ಇಲ್ಲವೋ ಅದನ್ನು ನಾವೇನಾದರೂ ಪಡಿಬೇಕಂದ್ರೆ ಕಾಮಧೇನು ಕಲ್ಪವೃಕ್ಷ ಯಾವುದು ಅಂದರೆ ಈ ಮುಹೂರ್ತ ಸಮಯ ಆಗಿರುತ್ತದೆ. ಆ ಮುಹೂರ್ತ ಸರಿಯಾದ ಸಮಯವನ್ನು ತಿಳಿದು ಆ ಸಮಯದಲ್ಲಿ ನೀವು ಉದ್ಯೋಗ ಕೆಲಸಗಳನ್ನು ಆರಂಭ ಮಾಡಿದ್ದೇ ಆದರೆ ಇದು ನಿಮಗೆ ಪೂರಕವಾಗಿ ನೀವು ಉನ್ನತ ಸ್ಥಾನ ಬೆಳೆಸ್ತಾ ಹೋಗ್ತದೆ. ಅದಕ್ಕೆ ಈ ಅಕ್ಷಯ ತೃತೀಯ ಅಂತ ಹೇಳಿದೆ ನಾನು ನಿಮ್ಗೆ ಆಗಲಿ ಉದಾಹರಣೆ. ಅಕ್ಷಯ ತೃತೀಯ ಅಂದರೆ 3 ಪಟ್ಟು ಆಗೋದಂತ, ಅಂದರೆ ಉಲ್ಬಣ ಆಗ್ತಾ ಹೋಗ್ತೈತೆ. ಅಂದರೆ ನಾವು ಉದ್ಯೋಗ ಆರಂಭ ಮಾಡಿದರೆ ಅವತ್ತಿನ ಮಾಡಿದ ದಿನ ನಮಗೆ 3 ಪಟ್ಟು ಲಾಭ ಕೊಡ್ತಾ ಹೋಗುತ್ತೆ ಅಂತ. ಅದೇ ಅಕ್ಷಯ ತೃತೀಯ ಅಂತ ಆಗಿರುತ್ತೆ. ತೃತೀಯ ಅಕ್ಷಯ ಅಂದರೆ ಹೆಚ್ಚಾಗ್ತಾ ಹೋಗೋದು ಅಂತ. ಆ ರೀತಿ ನೋಡಿ, ಈ ಮುಹೂರ್ತಗಳು ಈ ರೀತಿ ಇರುತ್ತೆ. ಆ ಮುಹೂರ್ತಗಳು ಮತ್ತು ಆ ಸಮಯದಲ್ಲಿ ಲಗ್ನಗಳು, ನಾವು ಗ್ರಹಗತಿಗಳನ್ನೇನು ಬದಲಾಯಿಸೋಕ್ಕಾಗಲ್ಲ. ಶುಭ ಲಗ್ನಗಳು ಇರುತ್ತೆ. ಯಾವ್ಯಾವ ಶುಭ ಲಗ್ನಗಳು ಅವನ್ನೆಲ್ಲ ತಿಳ್ಕೊಬೇಕು ನಾವು. ವೃಷಭ ರಾಶಿ ಲಗ್ನ ಇರ್ಬೋದು, ಸಿಂಹ ಲಗ್ನ ಇರ್ಬೋದು, ಕುಂಭ ಲಗ್ನ ಇರ್ಬೋದು, ತುಲಾ ಲಗ್ನ ಇರ್ಬೋದು. ನೋಡಿ, ಈ ರೀತಿ ಚರ ಸ್ಥಿರ ದ್ವಿಸ್ವಭಾವ ರಾಶಿಗಳು ಇರುತ್ತೆ. ಚರ ಸ್ಥಿರ ದ್ವಿಸ್ವಭಾವ ರಾಶಿಗಳಲ್ಲಿ ಚರ ಅಂದರೆ ಚಲಿಸುವುದು. ವಾಹನ ವ್ಯಾಪಾರ ಉದ್ಯೋಗ ಆರಂಭ ಮಾಡ್ತಾ ಇದ್ದಾರೆ ಅಂದರೆ ಅವರು ಚರ ರಾಶಿಯಲ್ಲಿ ಮಾಡಬೇಕು.
ಸ್ಥಿರ ಅಂದರೆ ಶಾಶ್ವತವಾದ ಕೆಲಸ, ಅಂದರೆ ಈ ಮಳಿಗೆ, ಅಂಗಡಿ, ಮನೆ ತೊಗೊಳೋದು ಮಾಡೋದಿದ್ರೆ ಸ್ಥಿರ ಲಗ್ನದಲ್ಲಿ ಮಾಡಬೇಕು. ದ್ವಿಸ್ವಭಾವ ರಾಶಿ, ದ್ವಿಸ್ವಭಾವ ಅಂದರೆ ಈ ಡ್ಯುಯಲ್ ಅಂತ ಎರಡು, ಇಲ್ಲಿ ವ್ಯಾಪಾರ ಅಂತ, ಈ ವ್ಯಾಪಾರ ಉದ್ಯೋಗಗಳನ್ನ ಈ ರಾಶಿ ಈ ಸಮಯದಲ್ಲಿ ಮಾಡೋದು ಅಂತ. ಇದನ್ನ ತಿಳಿತಾ ಹೋದ್ರೆ ನಮಗೆ ಎಲ್ಲ ಅನುಕೂಲಕರವಾಗಿ ಇರುತ್ತದೆ. ಅದಕ್ಕೆ ಈಗ ನಮಗೆ ಗ್ರಂಥಕರ್ತರು ಇವನ್ನೆಲ್ಲ ತಿಳಿಸಿ ಹೋಗಿದ್ದಾರೆ. ಅವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ, ಸಮಯ ಸರಿ ಇಲ್ಲ ಅಂತ ಆಮೇಲೆ ಬರ್ತೇವೆ. ಆಮೇಲೆ ಬರೋಕ್ಕಿಂತ ಮುಂಚೆನೆ ಇದನ್ನ ತಿಳ್ಕೊಂಡು ನೀವು ಮಾಡಿದ್ದೆ ಆದ್ರೆ ಸಕ್ಸಸ್ ಕಾಣ್ತೀರಿ. ಇಲ್ಲ ಅಂದ್ರೆ ನೀವು ಕೊಡೋದು ಪಂಡಿತರಿಗೆ 100, 500, 1000, ಆದ್ರೆ ಕಳ್ಕೊಳೋದು ಲಕ್ಷಾಂತರ. ಯಾವುದು ಮುಖ್ಯ? ಈಗ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗಿಸ್ಬಾರ್ದು, ಮುಂಚೆನೆ ನಾವು ಎಲ್ಲ ಅರ್ಥ ಮಾಡ್ಕೊಂಡು ಸಮಸ್ಯೆ ತಿಳ್ಕೊಂಡಾಗ ಸಮಸ್ಯೆ ಆಗೋದನ್ನ ತಡೆಗಟ್ಟಬಹುದಮ್ಮ. ಗುರುಗಳೇ, ಈಗ ನೀವು ವ್ಯಾಪಾರ ಆರಂಭ ಮಾಡುವಂಥವ್ರು ಯಾವ ರೀತಿಗೆ ಆರಂಭ ಮಾಡಬೇಕು, ಯಾವ ರಾಶಿಯವರು ಯಾವ ವ್ಯಾಪಾರವನ್ನು ಆರಂಭ ಮಾಡಬೇಕು, ಯಾವ ದಿಕ್ಕಿನಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಆದ್ರೆ ಈಗಾಗಲೇ ವ್ಯಾಪಾರ ಉದ್ಯೋಗದಲ್ಲಿ ಇದ್ದಾರೆ, ಆಗ್ಲೇ ಕೆಲಸವನ್ನ ಮಾಡ್ತಿದ್ದಾರೆ, ಇದರಲ್ಲಿ ಈಗ ಸುಮಾರು ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ. ಇಂಥವ್ರು ಏನೇನನ್ನ ಮಾಡಿದ್ರೆ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಡ್ಬಹುದಾ? ಇದಕ್ಕೆ ಸಮಸ್ಯೆ ಆಗಿ ಹೋಗಿದೆ, ಈ ಸಮಸ್ಯೆಯಿಂದ ಆಚೆ ಬರಬೇಕು, ಅದೇ ಮುಖ್ಯವಾದ ಪ್ರಶ್ನೆ. ಹೌದಾ? ನಿಮ್ಮ ಪ್ರಶ್ನೆ ಸಮಸ್ಯೆ ಈಗ ಆಲ್ರೆಡಿ ಆಗಿಬಿಟ್ಟಿದೆ, ಈಗ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆ ಸಮಸ್ಯೆಯಿಂದ ಆಚೆ ಹೆಂಗೆ ಬರಬೇಕು ನೋಡಿ. ಅದಕ್ಕೆ ಒಂದು ಯಂತ್ರಗಳು, ನಾವು ಮಂತ್ರಗಳು, ಪೂಜೆಗಳನ್ನ ಕೊಡ್ತೀವಿ, ಅನುಷ್ಠಾನಗಳನ್ನ ಕೊಡ್ತೀವಿ. ಅದನ್ನ ನೀವು ತಿಳ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆ ಮಂತ್ರಗಳ ಉಪದೇಶ ಮಾಡ್ಕೋಬೇಕು, ತಗೋಬೇಕು. ನೀವು ಉಪದೇಶ ತಗೊಂಡಾಗ ಸರಿ ಆಗ್ತದೆ. ಈಗ ಸಮಸ್ಯೆ ನಿಮ್ದಾಗಿದೆ, ಸಾಲ ಮಾಡಿದಿರಿ, ಈಗ ಸಾಲ ಮಾಡಿ ಸಾಲ ಬಗೆಹರಿಸ್ಕೊಡು ಅಂದರೆ ನಾನು ರಿಸೀವ್ ಮಾಡಲ್ಲ ಅದನ್ನ, ಆಯ್ತಾ? ನಿಮ್ಮ ಸಾಲಕ್ಕೆ ನಾನು ಮಾರ್ಗದರ್ಶನ ಕೊಡ್ತೀನಿ. ಗುರು ಅಂದ್ರೆ ಏನು ಗೊತ್ತಾ? ಯಂತ್ರವನ್ನು ಶಕ್ತಿ, ಮಂತ್ರ ಉಪದೇಶ ಕೊಡ್ಬೋದು. ನಿಮ್ಮ ಸಾಲನ ಬೇರೆದರೆ ಯಾರು ಬಗೆಹರಿಸೋಕ್ಕಾಗಲ್ಲ ನೋಡಿ. ಆ ವ್ಯಾಪಾರ ಅಭಿವೃದ್ಧಿಗಳಲ್ಲಿ ನೀವು ಅಭಿವೃದ್ಧಿ ಕುಬೇರ ಯಂತ್ರಗಳು, ಲಕ್ಷ್ಮಿ ಯಂತ್ರಗಳು, ಶ್ರೀ ಯಂತ್ರಗಳು, ಈ ರೀತಿ ಯಂತ್ರಗಳು ದೊರೀತಾ ಹೋಗ್ತವೆ. ಆ ಯಂತ್ರಗಳನ್ನು ನೀವು ನಿಷ್ಠೆ ಪೂಜೆಯಿಂದ ಮತ್ತೆ ಮಂತ್ರ ಉಪದೇಶಗಳು ಕೊಡ್ತೀವಿ ನಾವು. ದೇವಿ ಮಂತ್ರಗಳು, ಲಕ್ಷ್ಮೀ ಮಂತ್ರಗಳು ಇರುತ್ತೆ, ತುಂಬ ವಿಶೇಷವಾದ ಮಂತ್ರಗಳನ್ನು ನಾವು ಕರೆಕ್ಟಾಗಿ ಅನುಷ್ಠಾನ ಪೂಜೆಗಳನ್ನು ಮಾಡಿದರೆ ಈ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ನೋಡಿ. ಮನೆಯಲ್ಲಿ ಲಕ್ಷ್ಮಿ ಅಂದರೆ ಯಾರು? ಮನೆ ಒಡೆತಿನೇ ಲಕ್ಷ್ಮಿ ಆಗಿರ್ತಾಳೆ. ಅವರು ಶಾಂತವಾಗಿ, ಮನಸ್ಸು ಕೂಲಾಗಿ ಅವ್ರು ನೋಡಿ, ಆ ಹೊರಗಡೆ ಹೋಗುವಾಗ ಗಂಡು ಮಕ್ಕಳಿಗೆ ಒಳ್ಳೆ ಮನಸ್ಥಿತಿಯಿಂದ ಹರಿಸಿ ಕಳಿಸ್ಬೇಕು, ಅಲ್ಲಿ ಪ್ರೀತಿಯಿಂದ ಕೊಡಬೇಕು. ಪ್ರೀತಿಯಿಂದ ಕಳಿಸಿದಾಗ ಅವ್ರಿಗೆ ಲಾಭ ಬರುತ್ತೆ. ನಾವು ಏನೋ ಟೆನ್ಷನ್ನು, ಜಗಳ ಮಾಡ್ಕೊಂಡು ಬಿಡ್ತೀವಿ, ಆ ಜಗಳ ಟೆನ್ಷನ್ನು ಇರಬಾರ್ದು. ಹೋಗುವಾಗ ಮೊದಲು ಪ್ರೆಸೆಂಟೇಷನ್ ಅಂತೀವಿ ನಾವು, ಹೊರಗೆ ಹೋಗುವ ಸೂಚನೆಗಳು ಆ ರೀತಿ ಇರಬೇಕು. ಒಳ್ಳೆ ಒಂದು ಮನಸ್ಸು ಭಾವನೆಯಿಂದ ಇರಬೇಕು. ಮನೆ ಲಕ್ಷ್ಮಿ ಒಡೆತಿ ಯಾರಾಗಿರ್ತಾಳೆ? ಅವನು ಹೆಂಡತಿರೇ ಒಡೆತಿ ಆಗಿರ್ತಾಳೆ, ಆ ಗೃಹ ಲಕ್ಷ್ಮಿ ಆಗಿರ್ತಾಳೆ. ಅವರು ಶಾಂತವಾಗಿದ್ದು ನಾವು ಕೊಡುವಂಥ ಪೂಜೆ ಯಂತ್ರಗಳನ್ನು ಮಾಡೋದು. ಗಂಡು ಮಕ್ಕಳು ಉದ್ಯೋಗ ಇನ್ನೊಂದರಲ್ಲಿ ಬ್ಯುಸಿಯಾಗಿರ್ತಾರೆ. ಆದ್ದರಿಂದ ಇದನ್ನ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇಬ್ಬರೂ ಬಂದು ಕುತ್ಕೊಂಡು ಅದನ್ನು ಸಮಾಲೋಚನೆ ಮಾಡಬೇಕು. ಮೊದಲು ಅಲ್ಲಿ ವಾಸ್ತು ದೋಷ ಇದೆಯಾ, ಆ ಜಾಗದಲ್ಲಿ ಏನಾದರೂ ತೊಂದರೆ ಇದೆಯಾ, ಅಲ್ಲಿ ದಿಕ್ಶೂಲಿಗಳು ಇದಾವ, ಮತ್ತೆ ಯಾವ ರೀತಿ ಯಾವ್ದಾರ ಕಣ್ಣು ದೃಷ್ಟಿ ಆಗಿದೆಯಾ. ಜನಗಳು ವ್ಯಾಪಾರ ಆಗ್ತಾ ಇತ್ತು ಸ್ವಾಮಿ 3 ತಿಂಗಳಿಂದ, ಈ ತಿಂಗಳ ನಿಂತು ಬಿಟ್ಟಿದೆ ಅಂತ ಹೇಳ್ತಾರೆ. ಅಲ್ಲಿ ಯಾಕಂದ್ರೆ ಒಂದು ಕಣ್ಣು ದೃಷ್ಟಿಗಳು, ಜನಗಳ ಕೆಟ್ಟ ದೃಷ್ಟಿಗಳು ಬೀರುತ್ತೆ, ಮತ್ತೆ ಆ ದುರ್ಘಟನೆಗಳು, ಮತ್ತೆ ಅಲ್ಲೇನಾದರೂ ಸಮಸ್ಯೆಗಳು ಬಂದರೆ ಆ ಜಾಗದಲ್ಲಿರ್ಬೋದು, ಆ ರೀತಿ ಬಂದು ನಿಮಗೆ ವಿಳಂಬ ಆಗ್ತಾ ಇರುತ್ತೆ, ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಾ ಹೋಗ್ತತಿ. ಅದಕ್ಕೋಸ್ಕರ ಅದನ್ನ ಸರಿಯಾಗಿ ತಿಳ್ಕೊಂಡು ಆ ಸಮಯಕ್ಕೆ ಬಂದು ಪ್ರಶ್ನೆ ಕುಂಡ್ಲಿ ಹಾಕಿ ನೋಡ್ತೀವಿ ನಾವು. ನೋಡಿಬಿಟ್ಟು ನಿಮಗೆ ಪರಿಹಾರನ ಸೂಚನೆ ಮಾಡಲಾಗುವುದಮ್ಮ. ಗುರುಗಳೇ, ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಪ್ರಕಾರ ನಿಮ್ಮಿಂದ ಯಾವ ರೀತಿಯಾಗಿ ಪರಿಹಾರನ ನೀಡ್ತೀರಾ ನೀವು ಇದಕ್ಕೆ? ನಾವು ವಿಶೇಷವಾಗಿ ವಿಶೇಷ ದಿನಗಳಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಿಮೆಗಳಲ್ಲಿ ಈ ಶ್ರೀ ಕುಬೇರ ಧನಲಕ್ಷ್ಮಿ ಯಂತ್ರವನ್ನು ನಿಮಗೆ ನಾವು ನೀಡಲಾಗುವುದು, ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು. ಇದನ್ನು ನೀವು ತರಿಸಿಕೊಂಡು ನಿಮ್ಮ ವ್ಯಾಪಾರ ಅಭಿವೃದ್ಧಿಗಳನ್ನು ಮಾಡಿಕೊಳ್ಳಿ. ಅದಕ್ಕೆ ಇದನ್ನ ವಿಶೇಷವಾಗಿ ನಿಮ್ಮ ತರಿಸ್ಕೊಂಡ ಮೇಲೆ ನಿಮ್ಮ ರಾಶಿ ನಕ್ಷತ್ರ ಭವಿಷ್ಯದ ಮೇಲೆ ನಿಮಗೆ ಮತ್ತೆ ಪೂಜೆ ಮಾಡಿಸಿ ವಿಶೇಷ ದಿನಗಳಲ್ಲಿ ಇವಕ್ಕೆ ಅನುಷ್ಠಾನ ಪ್ರಾಣ ಪ್ರತಿಷ್ಠೆಯನ್ನು ಕೊಟ್ಟು ಇದನ್ನ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ, ಮಳಿಗೆಗಳಿಗೆ ಯಂತ್ರಗಳ ಸಮೇತವಾಗಿ ಈ ಮಂತ್ರಶಕ್ತಿಯನ್ನು ಕೊಟ್ಟು ನೀವು ತರಿಸ್ಕೊಂಡ್ಮೇಲೆ ಮಂತ್ರ ಉಪದೇಶ ಕೊಟ್ಟು, ನೀವು ಯಂತ್ರ ತರಿಸ್ಕೊಂಡ್ರೆ ಸುಮ್ಮನೆ ಇದ್ರೆ ಆಗಲ್ಲ, ಆ ಮಂತ್ರ ಅನುಷ್ಠಾನ ಮಾಡಿದಾಗಲೇ ನಿಮಗೆ ಇದರ ಫಲ ದೊರೆಯುತ್ತದೆ. ಆ ರೀತಿ ನಾವು ವಿಶೇಷವಾಗಿ ಈ ಯಂತ್ರವನ್ನು ತಯಾರಿಸಿ ನಿಮಗೆ ಕಳಿಸಿಕೊಡಲಾಗುವುದು. ಧನ್ಯವಾದಗಳು.
ಇದೇ ರೀತಿಯಾಗಿ ತಮಗೂ ಕೂಡ ಈ ರೀತಿಯಾಗಿ ಯಂತ್ರಗಳು ಬೇಕಾದಲ್ಲಿ ಮೇಲೆ ಗುರುಗಳ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇತ್ತು ಅದಕ್ಕೆ ಕರೆ ಮಾಡಿ ಅವರೊಂದಿಗೆ ಇದರೊಂದಿಗೆ ಮಾತನಾಡಿ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ಸುಖನೋ ಭವಂತು, ಸರ್ವಜನೋ ಸುಖನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣಮಸ್ತು. ಇದಾಗಿತ್ತು ಇವತ್ತಿನ ವಿಶೇಷ ಜ್ಞಾನ ಜ್ಯೋತಿ ಕಾರ್ಯಕ್ರಮ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.